ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಬೋಟ್ ನೆಕ್ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ನ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್, ಯಾಕೆಂದರೆ ನಾನು ಮಧ್ಯದಲ್ಲಿ ನಿಮಗೆ ಏನಾದರೂ ಟಿಪ್ಸ್ ಹೇಳಿದರೆ ನಿಮಗೆ ಗೊತ್ತಾಗಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋರು ವ್ಯೂವರ್ಸು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಅದ್ರ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಬನ್ನಿ ಕಟ್ಟಿಂಗ್ ನೋಡೋಣಂತೆ. ಬನ್ನಿ ಫ್ರೆಂಡ್ಸ್, ನಾವಿವತ್ತು ಎದೆ ಸುತ್ತಳತೆ 28 ಇರುವಂಥ ಕಸ್ಟಮರ್ದು ಬ್ಲೌಸ್ನ ಕಟ್ಟಿಂಗ್ ಮಾಡ್ತಾಯಿದ್ದೀವಿ ಬೋಟ್ ನೆಕ್ಕಿಗೆ. ಫ್ರೆಂಡ್ಸ್, ನಾನು ಇದರ ಅಗಲ ಬ್ಲೌಸಿನ ಅಗಲ 10.5 ಇಟ್ಕೊಂಡಿದ್ದೀನಿ. ಅವ್ರು 28 ಎದೆ ಸುತ್ತಳತೆ ಆಗಿರೋದ್ರಿಂದ 9 ಇಟ್ಕೊಂಡ್ರೂ ಆಗುತ್ತೆ, ಬಟ್ ಅವರು ಅಗಲ ಜಾಸ್ತಿ ಬೇಕು ಅನ್ನೋದ್ರಿಂದ ಅಗಲ ಜಾಸ್ತಿ ಇಟ್ಕೊಂಡಿದ್ದೀನಿ. ನಾನು ಶೋಲ್ಡರ್ ಈಗ 6.5 ಇಟ್ಕೊಂಡಿದ್ದೀನಿ ಬೋಟ್ ನೆಕ್ಗೋಸ್ಕರ. ಶೋಲ್ಡರ್ 6.5 ಇಟ್ಕೊಂಡ್ರೆ ಆರ್ಮು 6 ಇಟ್ಕೊಂಡ್ರೆ ಸಾಕು ಬೋಟ್ ನೆಕ್ಕಿಗೆ. ಸಣ್ಣ ಭುಜ 3 ಇಟ್ಕೊಂಡಿದ್ದೀನಿ, ಮುಂಭಾಗ 3.5 ತೊಗೊಂಡಿದ್ದೀನಿ ಬೋಟ್ ನೆಕ್ಗೋಸ್ಕರ. ಕಂಕ್ಳು ಶೇಪನ್ನ 1.5 ಇಂಚು ಮತ್ತು 3/4 ಇಂಚಿಗೆ ಮುಂಭಾಗ ಹಿಂಭಾಗ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ನಾರ್ಮಲ್ ತೋಳಿಗೆ. ನಾವು ಬಫ್ ತೋಳು ಮಾಡೋದಾದರೆ ಒಂದೇ ಶೇಪ್ ಮಾಡಿಕೊಂಡ್ರೆ ಸಾಕು. ಇದು ಪ್ರಿನ್ಸ್ ಕಟ್ ಆಗಿರೋದ್ರಿಂದ ಅದು 3 ಇಂಚಿಗೆ ನಾನು ಅಗಲದಲ್ಲಿ 3 ಇಂಚಿಗೆ ತೊಗೊಂಡು ಮೇಲ್ಭಾಗ ಟಕ್ಸ್ಗೆ 4.5 ಇಂಚು ತೊಗೊಂಡಿದ್ದೀನಿ. ಇದು ಕಟ್ಟಿಂಗ್ ಮಾಡ್ದಲೇ ನಾವು ಸ್ಟಿಚಿಂಗಲ್ಲೇ ಪ್ರಿನ್ಸ್ ಕಟ್ ಮಾಡುವಂತಹದ್ದು ವಿಧಾನ. ಇದು ಟಕ್ಸ್ ಹಾಕ್ಕೊಂಡು ಇದರಲ್ಲೇ ಸ್ಟಿಚ್ ಮಾಡಿ ಪ್ರಿನ್ಸ್ ಕಟ್ನ ಮಾಡ್ಬೋದು, ಕಟ್ಟಿಂಗ್ ಮಾಡಿ ಕೂಡ ಮಾಡ್ಬೋದು. ಈಗ ನಾನು ಮಾರ್ಕ್ ಮಾಡ್ತಾ ಇದ್ದೀನಲ್ಲ, ಅದನ್ನೇ 2 ಶೇಪ್ಗೆ 2 ಪೀಸ್ ಶೇಪ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಆಮೇಲೆ ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡಿ ಪ್ರಿನ್ಸ್ ಕಟ್ನ ಮಾಡ್ಬೋದು. ಅಥವಾ ಸ್ಟಿಚಿಂಗಲ್ಲೇ ಈ ಥರ ಮಾರ್ಕ್ ಮಾಡಿಕೊಂಡು ಟಕ್ಸ್ ಮೂಲಕ ಪ್ರಿನ್ಸ್ ಕಟ್ನ ಮಾಡ್ಬೋದು ಫ್ರೆಂಡ್ಸ್. ಈಗ ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಾವು ನಾರ್ಮಲ್ ಸ್ಲೀವ್ಸಿಗಾದರೆ ಹಿಂಭಾಗ ಶೇಪ್ ತೊಗೊಂಡು ಆಮೇಲೆ ಮುಂಭಾಗಕ್ಕೆ 2 ಪೀಸ್ ಮಾತ್ರ ಕಟ್ ಮಾಡ್ಕೋಬೇಕು. ಈ ಬ್ಲೌಸಿನ ಕಸ್ಟಮರ್ ಬಫ್ ಹೇಳಿರೋದ್ರಿಂದ ನಾನು ಒಂದೇ ಶೇಪನ್ನು ಮಾಡ್ಕೋತೀನಿ. ನಿಮಗೆ 2 ಶೇಪ್ ಹ್ಯಾಕ್ ತೆಗೀರಿ ಅಂತ ಗೊತ್ತಾಗಲಿ ಅಂತೇಳಿ ಫಸ್ಟು 2 ಶೇಪ್ ತೋರಿಸಿದೆ. ಒಂದೇ ಶೇಪ್ ಮಾಡ್ಕೋಬೋದು, ಬಫ್ ತೋಳಿಗೆ ಒಂದೇ ಶೇಪ್. 2 ಶೇಪ್ ಮಾಡಬಾರ್ದು ಅಂತ ಏನಿಲ್ಲ ಫ್ರೆಂಡ್ಸ್, ಮಾಡ್ಕೋಬೋದು. ಒಂದೇ ಶೇಪ್ ಮಾಡೋದ್ರಿಂದ ಬಫ್ ತೋಳು ನೀಟಾಗಿ ಬರುತ್ತೆ ಅಂಥೇಳಿ. ಇದು ಮುಂಭಾಗ ಬೋಟ್ ನೆಕ್ ಕಟ್ಟಿಂಗು. ಬ್ಯಾಕಲ್ಲಿ ಅವ್ರಿಗೆ ಯಾವ ಥರ ಶೇಪ್ ಬೇಕಾಗುತ್ತೆ ಆ ಥರ ಮಾಡ್ಕೋಬೋದು ಫ್ರೆಂಡ್ಸ್. ಅವ್ರ ಬ್ಯಾಕ್ 9.5 ಹಿಂಭಾಗ ಡೀಪ್ ಹೇಳಿರೋದ್ರಿಂದ ಮೇಲೆ 2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಬೇರೆ ಶೇಪ್ ಕೂಡ ಮಾಡ್ಕೋಬೋದು, ಇದನ್ನೇ ಮಾಡಬೇಕಂತ ಏನಿಲ್ಲ. ನಿಮಗೆ ಯಾವ ಶೇಪ್ ಇಷ್ಟ ಆಗುತ್ತೆ ಆ ಶೇಪನ್ನು ನಾವು ಮಾಡ್ಕೋಬೋದು.
ಮೇಲ್ಭಾಗಕ್ಕೆ 2.5 ಇಂಚ್ ತೊಗೋತಾ ಇದ್ದೀನಿ ಫ್ರೆಂಡ್ಸ್. ನಾನು ಶೇಪಿಗೋಸ್ಕರ ನಾವು ಕಂಕ್ಳಲ್ಲಿ ಒಂದೇ ಶೇಪ್ ಮಾಡಿರೋದ್ರಿಂದ ಇಲ್ಲೂ ಕೂಡ ಒಂದೇ ಶೇಪ್ ಮಾಡಬೇಕಾಗತ್ತೆ. 3/4 ಇಂಚ್ ಕ್ರಾಸಲ್ಲಿ ತೋಳನ್ನು ಕಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು. ಬಫಿಗೋಸ್ಕರ ನಾನು 2 ಪೀಸ್ ಮಾಡ್ಕೊತಾ ಇದ್ದೀನಿ. ಸಿಂಗಲ್ ಪೀಸಲ್ಲೇ ಬಫ್ ಮಾಡಿ ಅಟ್ಯಾಚ್ ಮಾಡ್ಬೋದು, ಬಟ್ ಅಷ್ಟು ನೀಟಾಗಿ ಫಿನಿಶಿಂಗ್ ಬರೋಲ್ಲ. ಅದಕ್ಕೋಸ್ಕರ ನಾನು 2 ಪೀಸ್ ಮಾಡಿ ಆನಂತರ ಅಟ್ಯಾಚ್ ಮಾಡ್ತೀನಿ. ಅದನ್ನು ಸ್ಟಿಚಿಂಗಲ್ಲಿ ನಿಮಗೆ ತೋರಿಸ್ತೀನಿ. ಈಗ ಬ್ಲೌಸಲ್ಲಿ ನಾವು ಕಟ್ ಮಾಡ್ಕೊಂಡಿರೋಂಥ ಲೈನಿಂಗ್ ಪೀಸ್ನ ನಾವು ಹೇಗೆ ಕಟ್ ಮಾಡ್ಕೊಳೋದು ಅಂತ ನೋಡ್ಕೊಳ್ಳಿ. ಬಫಿಗೋಸ್ಕರ ತಗೊಂಡಿರೋದ್ರಿಂದ 2 ಪೀಸ್ ಅಂತೇಳಿ ನಾನು ಕೆಳಭಾಗದ ಪಟ್ಟಿಗೋಸ್ಕರ ತೊಗೋತಾ ಇದ್ದೀನಿ. ಬಾರ್ಡ್ರು ದೊಡ್ಡದಾಗಿರೋದ್ರಿಂದ ಉಳಿದ ಬಾರ್ಡನ್ನು ನಾನು ಮುಂಭಾಗ ಮತ್ತು ಹಿಂಭಾಗಕ್ಕೆ ತೊಗೋತೀನಿ. ಇದು ಸ್ಕರ್ಟ್ ಬಟ್ಟೆ ನಾವು ಕಾಂಬಿನೇಷನ್ ಕೊಟ್ಟಾಗ ಬ್ಲೌಸು ಚೆನ್ನಾಗಿರುತ್ತೆ. 2 ಪೀಸ್ ತೊಗೊಂಡಿದ್ದೀನಿ. ನಾವು ವಫಿ ಅಂತ ಹೇಳಿದರೆ ನಾವು ನಾರ್ಮಲ್ ಅವರ ಅಗಲ ತೋಳಗಲ ಎಷ್ಟಿರುತ್ತೆ ಅದರ 2ರಷ್ಟು 2.5ರಷ್ಟು ತೊಗೋಬೋದು. ಸ್ವಲ್ಪ ಬಫ್ ಬೇಕಂದರೆ 2ರಷ್ಟು ತೊಗೊಂಡ್ರೆ ಸಾಕು. ಆ ಶೇಪಿಗೆ ಇಟ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಬಫು ಉಬ್ಬೋ ಥರ ಬರಬೇಕು ಅನ್ನೋದಾದರೆ ನಾವು ಲೆಂತಲ್ಲಿ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಲೈನಿಂಗಿಗೆ ಅಟ್ಯಾಚ್ ಮಾಡೋದ್ರಿಂದ ಬಫು ಬರುತ್ತೆ. ನಮ್ಗೆ ಬೇಡಪ್ಪ ಸ್ಟ್ರೈಟೇ ಬೇಕು ಅನ್ನೋದಾದರೆ ಲೈನಿಂಗ್ ಎಷ್ಟಿರುತ್ತೆ ಲೆಂತು ಅಷ್ಟೇ ಇಟ್ಕೊಂಡ್ರೆ ಸಾಕು.